ಇಲ್ಲಿ ನೋಡಿ ಇವತ್ತು ನಾನು ನಿಮಗೆ ಸ್ಲೀವ್ಗೆ ಲೈನಿಂಗ್ ಹೇಗೆ ಒಳಿಸೋದು ಮತ್ತು ಆಮೇಲೆ ಸ್ಲೀವ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಲೀವ್ ತುಂಬ ಈಸಿ, ಸ್ಲೀವ್ನ ಅಟ್ಯಾಚ್ ಮಾಡೋದು. ಇಲ್ಲಿ ನೋಡ್ರಿ, ಮೊದಲು ಹಾಫ್ ಇಂಚು ಫಸ್ಟ್ಗೆ ಸ್ಲೀವ್ ತೋಳಿನ ಮುಂಭಾಗದಲ್ಲಿ ಅರ್ಧ ಇಂಚ್ ಏನು ಮಾಡಬೇಕು, ಮಾರ್ಕ್ ಮಾಡ್ಕೋಬೇಕು. ಸೀದಾ ಅಲ್ಲಿ ಮಾಡಿಕೊಂಡು ಲೈನ್ ಹಾಕ್ಕೋಬೇಕು. ಅರ್ಥ ಆಯ್ತಾ? ಲೈನಿಂಗ್ ಮೇಲೆ. ಸೊ ಮೇನ್ ಫ್ಯಾಬ್ರಿಕ್ಕು ಮತ್ತು ರಾಂಗ್ ಸೈಡು ರೈಟ್ ಸೈಡ್ ಯಾವುದು ಅಂತ ನೋಡ್ಕೋಬೇಕು. ರೈಟ್ ಸೈಡು ರಾಂಗ್ ಸೈಡ್ ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲಿಟ್ಟು ಲೈನಿಂಗ್ ಹಾಫ್ ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಫಸ್ಟ್ಗೆ, ಅದನ್ನು ಸ್ಟಿಚ್ ಹಾಕಬೇಕು. ಸೀದಾ ಹೊಲಿಗೆ ಹಾಕಬೇಕು. ನಂತರ ಅದನ್ನು ಈ ಥರ ಒಳಿಸಿ ಅದನ್ನೇನು ಮಾಡಬೇಕು, ಎಡ್ಜಲ್ಲಿ ಲೈನಿಂಗ್ ಸೈಡ್ ಎಡ್ಜಲ್ಲಿ ಏನು ಮಾಡಬೇಕು, ಮೇನ್ ಫ್ಯಾಬ್ರಿಕ್ ಅಲ್ಲ ಲೈನಿಂಗ್ ಮೇಲೆ ಬರಬೇಕು ಅದು ಬಟ್ಟೆ. ಹಂಗೆ ಸ್ಟ್ರೇಟ್ ಹೊಲಿಗೆ ಹಾಕಬೇಕು. ಇದು ಸಿಂಪಲ್ ಐತಿ. ಓಕೆನಾ? ನೋಡಿರಿ, ಈ ಥರ ಹೊಲಿಗೆ ಹಾಕಿ ನೆಕ್ಸ್ಟ್ ಏನು ಮಾಡಬೇಕು, ಸುತ್ತೋರ್ದ ಹೊಲಿಗೆ ಹಾಕಬೇಕು. ಇದು ಈ ಥರ ಮುಂದೆ ಬರ್ತಾ ಇರುತ್ತೆ. ಸೊ ಹಂಗೆ ಎಳ್ಕೊಂಡು ಹೊಲಿಗೆ ಹಾಕ್ಬೇಕು. ನೀವು ನೋಡಿರಿ, ನೀಟಾಗಿ ಎಳ್ಕೊಂಡು ಹೊಲಿಗೆ ಹಾಕಬೇಕು. ನೋಡಿರಿ, ಫುಟ್ ಮ್ಯಾಕೆತ್ತು ಬಟ್ಟೆ ಒಳಿಸ್ಬೇಕು. ಅಷ್ಟೇ ಸಿಂಪಲ್ ಇದೆ. ನೀವೆಲ್ಲರೂ ಆರಾಮ್ ಕಲಿಬಹುದು. ಓಕೆನಾ? ಎಲ್ಲರಿಗೂ ನಾನು ಏನು ಹೇಳ್ತೇನೆಂದರೆ, ಈ ವಿಡಿಯೋ ಮಧ್ಯೆ ಏನೇ ನಾನು ಒಂದು ಸೆಂಟೆನ್ಸ್ 2 ಸೆಂಟೆನ್ಸ್ ಹೇಳಿದ್ದೀನಿ ಏನು ಅಂತ ಕಮೆಂಟ್ ಮಾಡಿ. ಇವಾಗ ಏನು ಮಾಡಬೇಕು, ಇದು ಒಂದು ಸ್ಲೀವ್ ಆಯ್ತಲ್ಲ, ಇಂಥದ್ದೇ ಇನ್ನೊಂದು ಸ್ಲೀವು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಬಟ್ಟೆ ಅಟ್ಯಾಚ್ ಮಾಡಬೇಕು. ಸೊ ಸೈಡು ತೋಳು ಕಡೆ ಬಗಲ್ ಸೈಡ್ ಅಷ್ಟೇ ಬರುತ್ತೆ, ಅಂದರೆ ಹಾರ್ಮೋಲ್ ಸೈಡ್ ಅಷ್ಟೇ ಬರುತ್ತೆ. ಅಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಬರ್ತೈತಿ. ಸೊ ಹಾಗಾಗಿ ಎಲ್ಬೋ ಸ್ಲೀವ್ ಕಡೆ ಕಡಿಮೆ. 2 ಸ್ಲೀವು ಈ ಥರ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟೇ. ಎಕ್ಸ್ಟ್ರಾಸ್ ಏನಿರುತ್ತಲ್ಲ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿರಿ, ಅರ್ಥ ಆಯಿತು? ಏನು ಶಾರ್ಟೇಜ್ ಬಟ್ಟೆ ಇರುತ್ತಲ್ಲ ಇವಾಗ ಅಟ್ಯಾಚ್ ಮಾಡೋಣ ನೋಡಿ. ಓಕೆನಾ? ಸೊ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು ಅಷ್ಟೇ. ಇವಾಗ ನೋಡ್ರಿ, ಇವಾಗ ನೋಡಿ, ಇದನ್ನೇನೈತಲ್ಲ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಇವಾಗ ಸ್ಲೀವ್ ಅಟ್ಯಾಚ್ ನೋಡ್ತಿರಲ್ವ, ನೋಡ್ಕೋಬೇಕು. ಹಿಂಗೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಎಷ್ಟು ಬರ್ತಾ ಏನು ಎತ್ತ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ಇಷ್ಟೊತ್ತನ ನಾನು ಅಟ್ಯಾಚ್ ಮಾಡಿದ್ದಿಲ್ಲಲ್ವಾ, ಇವಾಗ ಅಟ್ಯಾಚ್ ಮಾಡ್ತೀನಿ. ನೋಡಿರಿ, ಇಲ್ಲಿ ಇಷ್ಟಾದರೆ ಸಾಕು. ಮುಂದಿನ ಮಟ್ಟ ಬೇಕಾಗಿಲ್ಲ, ತೋಳಿನ ಮುಂದಿನ ಮಟ್ಟ. ಸೊ ಬಗಲಿನ ಮಟ್ಟ ಅಷ್ಟಾದರೆ ಸಾಕು. ಬಗಲ್ ಕಡೆಯೇ ಶಾರ್ಟೇಜ್ ಬರೋದು. ಸೊ ಗೊತ್ತಾಯ್ತಾ ನಿಮಗೆ ಎಲ್ಲಿ ಮಾಡಬೇಕು ಅಂತ? ಸೊ ಅಲ್ಲಿ ಬಗಲ್ ಕಡೆ ಅಷ್ಟೇ, ಆ ಕಡೆ ಸೈಡ್ಗೆ ಈ ಕಡೆ ಸೈಡ್ಗೆ 4 ಸೈಡು ಸ್ವಲ್ಪ ಅಟ್ಯಾಚ್ ಮಾಡ್ಬೇಕು. ಎಷ್ಟು? ಒಂದು 2 ಇಂಚ್ ಅಷ್ಟು ಆದರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿಗೆ ಸ್ವಲ್ಪ ಇದೆ, ನಾನು ಎಕ್ಸ್ಟ್ರಾ ಬಟ್ಟೆನ ತಗೊಂಡಿದ್ದೀನಿ. ಈ ಥರ ಇಟ್ಟು ನೀವೇನು ಮಾಡಬೇಕು, 1/4 ಇಂಚು ಅಥವಾ ಅರ್ಧ ಇಂಚಿಗೆ ಹೊಲಿಗೆ ಹಾಕಬೇಕು. ಯಾಕಂದರೆ ಅರ್ಧ ಇಂಚನೇ ಬಿಡಬೇಕು, ಇಲ್ಲಾಂದರೆ ಬಟ್ಟೆ ಡ್ಯಾಮೇಜ್ ಅವು ಎಳೆ ಕಿತ್ತು ಬಿಡುತ್ತೆ. ಎಕ್ಸ್ಟ್ರಾ ಬಟ್ಟೆನ ಹೊಲಿಗೆ ಹಾಕಬೇಕು. ಇಲ್ಲೊಳಗೆ ಎಡ್ಜ್ಗೆ ಹೊಲಿಗೆ ಹಾಕಿ ಕಟ್ ಮಾಡಿ ತಗೊಂಡ್ಬಿಡ್ಬೇಕು ಆಮೇಲೆ. ಓಕೆನಾ? ಸೊ 4 ಕಡೆ ಇದೇ ಥರ ಮಾಡಬೇಕು ನೀವು. ಇಲ್ಲಾಗ ನೋಡಿರಿ, ಈ ಥರ ಲಾಸ್ಟಿಗೂ ಕೂಡ ಹೊಲಿಗೆ ಹಾಕಲೇಬೇಕು. ಓಕೆನಾ? ಸೊ ನೋಡಿರಿ, ಈ ಥರ ಹೊಲಿಗೆ ಹಾಕಿ ಲಾಸ್ಟಿವರೆಗೂ ಹೊಲಿಗೆ ಹಾಕಿ. ಆಯಿತಾ? ನೀಟಾಗಿ ಬರುತ್ತೆ, ಸೂಪರ್ ಡೂಪರ್ ಆಗಿ ಬರುತ್ತೆ. ನೋಡಿರಿ, ಓಕೆ? ಇದನ್ನೇ 4 ಸೈಡು ಮಾಡಬೇಕು. ಓಕೆ? ಇಪ್ಪಟ್ಟು ಏನು ಮಾಡಬೇಕು, ಸ್ಲೀವ್ ನಾವು ಮಧ್ಯೆ ಏನು ಕಚ್ ಹಾಕ್ಕೊಂಡಿರ್ತೀವಲ್ಲ ಮುಂಭಾಗಕ್ಕೂ ಹಿಂಭಾಗಕ್ಕೂ. ಸೊ ನೋಡ್ರಿ, ಈಗ ಮುಂಭಾಗಕ್ಕೂ ಹಿಂಭಾಗಕ್ಕೂ ಏನು ಮಧ್ಯ ಕಚ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಂದ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡ್ರಿ 1.5 ಇಂಚು 2 ಇಂಚ್ ಮಟ್ಟ ಬಟ್ಟೆನ ಫ್ರಂಟ್ ಭಾಗನ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಫ್ರಂಟ್ ಏನು 1/2 ಇಂಚ್ ಕಟ್ ಮಾಡ್ತೀವಲ್ವ ಅದನ್ನು ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಓಕೆನಾ? ಆಮೇಲಿಂದ ಈ ನಡುಕ್ಕೆ ಇಡಬೇಕು, ಮಧ್ಯಾಹ್ನ ಸೇರಿಸ್ಬೇಕು. ಓಕೆನಾ? ಮಧ್ಯಾಹ್ನ ಸೇರಿಸಿ ಏನು ಮಾಡಬೇಕು, ಹೊಲಿಗೆ ಹಾಕಬೇಕು. ಸ್ಟಿಚ್ ಎಷ್ಟು? ಅರ್ಧ ಇಂಚಿಗೆ ಬಿಟ್ಟು ಹೊಲಿಗೆ ಹಾಕಬೇಕು. ಅರ್ಧ ಇಂಚ್ ಮಸ್ಟ್ ಆ್ಯಂಡ್ ಶುಡ್ ಬಿಡಲೇಬೇಕಲ್ಲಿ. ಓಕೆನಾ? ಅರ್ಧ ಇಂಚಿಗೆ ಹೊಲಿಗೆ ಹಾಕಬೇಕು. ಸೊ ನೋಡ್ರಿ, ಎಷ್ಟು ನೀಟಾಗಿ ಬರುತ್ತೆ. ಆಮೇಲೆ ಮಧ್ಯದಿಂದನ ಫ್ರಂಟ್ ಹಾಕಿದ್ವಿ. ಈಗ ಮಧ್ಯದಿಂದ ಮತ್ತೆ ಸ್ಟಾರ್ಟ್ ಮಾಡಿ ಹಿಂಭಾಗದ ಸೈಡ್ ಬರಬೇಕು. ಹೀಗೆ 2 ಕಡೆ ಹಾಗೆ ಹೊಲಿಬೇಕು. ಓಕೆನಾ? ಒಂದು ಸೈಡಲ್ಲ, 2 ಸೈಡು ಹಾಗೆ ಮಧ್ಯ ಇಡಬೇಕು. ಮಧ್ಯ ಅಟ್ಯಾಚ್ ಮಾಡಬೇಕು. ಮುಂಭಾಗ ಸೈಡು, ಹಿಂಭಾಗ ಸೈಡು ಹೊಲಿಬೇಕು. ನೋಡಿರಿ, ಎಷ್ಟು ಚೆನ್ನಾಗಿ ಬರುತ್ತಲ್ವ, ಸೂಪರಾಗಿ ಬರುತ್ತೆ. ಸೊ ಇದು ಒಂದು ಹಂಗೆ ಫ್ರಂಟ್ ಸೈಡ್ ಫ್ರಂಟು, ಬ್ಯಾಕ್ ಸೈಡ್ ಬ್ಯಾಕ್. ಸೊ ಎಕ್ಸ್ಟ್ರಾಸ್ ಏನು ಮಾಡಬೇಕು, ಈ ಥರ ಕಟ್ ಮಾಡಿ ತೆಗಿಬೇಕು. ಅಂದರೆ ರಿಂಕಲ್ಸ್ ಏನೂ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ನೋಡ್ರಿ, ಇಲ್ಲಿ ಇವಾಗ ಎಷ್ಟು ಸೂಪರಾಗಿ ಬಂತು ಅಲ್ವಾ? ಸೊ ಹೀಗೆ ನೋಡಿರಿ, ಸ್ಲೀವ್ ಅಟ್ಯಾಚ್ ಮಾಡೋದು. ಇದನ್ನು 2 ಹೊಲಿಗೆ ಹಾಕಬೇಕು ಅಷ್ಟೇ. ನಾವೇನು ಹೊಲಿದಿರ್ತೀವಲ್ಲ 2 ಹೊಲಿಗೆ ಹಾಕಬೇಕು. ಸೊ ನೋಡ್ರಿ, ಈಗ ಎಷ್ಟು ನೀಟಾಗಿ ಬ್ಯೂಟಿಫುಲ್ಲಾಗಿ ಬರುತ್ತೆ. ನೋಡಿರಿ, ಲಾಸ್ಟ್ ತೋರಿಸ್ತೀನಿ. ನೋಡಿರಿ, ಫಿನಿಶಿಂಗ್ ಈ ಥರ ಬಂದಿದೆ. ಸೊ ನಾವೇನು ಸ್ಲೀವ್ ಲಾಸ್ಟ್ ರೆಡಿ ಆಗುತ್ತಲ್ಲ 2 ಕರೆಕ್ಟಾಗೇ ಬರಬೇಕು. ಇಲ್ಲಿ ಬಂದಿದೆ ಅಲ್ವಾ, ಆ ಕಡೆದು ಈ ಜಾಯಿಂಟು ಈ ಕಡೆ ಜಾಯಿಂಟು ಒಂದೇ ಲೈನಿಗೆ ಬರಬೇಕು. ಬ್ಯೂಟಿಫುಲ್ಲಾಗಿ ಬಂದೈತಿ ನೋಡಿರಿ, ಸೂಪರಾಗಿ ಬಂದೈತೆ. ಹಾಗೆ ನಾವು ಹೆಣ್ಮಕ್ಳು ಏನಾದರೂ ಮಾಡಬೇಕಂದ್ರೆ ಮಾಡೇ ತಿರ್ತೀವಿ. ಹೌದು ತಾನೇ?
ಒಬ್ಬ ತಾಯಿಯಾಗಿ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕಂದ್ರೆ ಗುಡ್ ಟಚ್ಚು ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡ್ಬೇಕಾಗುತ್ತೆ. ಒಬ್ಬ ಫ್ರೆಂಡ್ ಆಗಿ ಕೂಡ ನಾವು ಮಕ್ಕಳ ಜೋಡಿ ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಯಾವುದು ಗುಡ್ ಟಚ್ಚು ಯಾವುದು ಬ್ಯಾಡ್ ಟಚ್ ಅಂತಂದೇಳಿ ಇವನ್ ಗಂಡು ಮಗು ಇದ್ದರೂ ಕೂಡ ನಾವು ಹೇಳ್ಕೊಡ್ಬೇಕಾಗತ್ತೆ. ಯಾಕಂದರೆ ಈಗಿನ ಕಾಲಮಾನ ಹೇಗಿದೆ ಅಂತ ನಾವು ಕಣ್ಣಾರೆ ನೋಡ್ತಾನೆ ಇದ್ದೀವಿ, ಹೌದು ತಾನೆ. ಸೊ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದಲ್ಲಿ ಏನಾದರೂ ಒಂದು ಅವರು ಮಾಡ್ತಾರೆ. ಈಗಿನ ಮಕ್ಕಳೇ ಮುಂದಿನ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಮಕ್ಕಳಿಗೆ ಪ್ರತಿಯೊಬ್ಬರು ತಾಯಿ ಯಾರ್ಯಾರು ಈ ವಿಡಿಯೋ ಲೈಕ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ಲೀಸ್ ಈ ಮಾತನ್ನು ಎಲ್ಲರೂ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಓಕೆನಾ? ಓಕೆ ಬಾಯ್. ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಕೊಡಿ. ಓಕೆ ಬಾಯ್.